ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಮ್ ಅತ್ತೆ ಮಾವ ನಾನು 3 ಜನ ಸೇರಿ ನಿನಗೆ ಮದ್ವೆ ಮಾಡಿಸ್ಬೇಕು ಅಂತಿದೀವಿ. ನಿಮ್ಮಿಬ್ರಿಗೂ ಇಷ್ಟ ಆದ್ರೆ ಮಾಡಿಸ್ಬಿಡೋದೆ. ಅಮ್ಮ ಅದು ಹೆಣ್ಮಕ್ಳು ಮೊದ್ಲು ಹೇಳ್ಬೇಕು. ನೀನ್ ಹೇಳು ಲಕ್ಷ್ಮಿ, ನಿಮ್ ಬಾವುನ ಮದ್ವೆ ಆಗೋಕಿಷ್ಟನಾ? ನನಗೆ ಅತ್ತೆ ಭಾವ ಅಂದ್ರೆ ಇಷ್ಟನೇ ಅತ್ತೆ. ಇನ್ ಸಿದ್ದುನ್ ಕೇಳೋದೇನಿದೆ, ಲಕ್ಷ್ಮಿ ಅಂದ್ರೆ ಅವನ್ಗೆ ತುಂಬಾ ಇಷ್ಟ. ಯಾಕೋ ಮಾತಾಡೋ. ಹೇಳೋ. ನಿನ್ನಿಷ್ಟ ಅಮ್ಮ. ಲಕ್ಷ್ಮಿನ ಮದುವೆ ಆಗೋದಕ್ಕೆ ನನಗೆ ಯಾವುದೇ ಅಭ್ಯಂತರ ಇಲ್ಲ ಮಾವ. ಅದೇನು ಅಂದರೆ ನನಗೆ 5 ಡೇಸ್ ಟೈಮ್ ಬೇಕು. ಸಿನಿಮಾ ಒಂದು ಓಕೆ ಆಗೋ ಥರ ಇದೆ. ಅದು ಓಕೆ ಆದರೆ ಒಂದು 6 ತಿಂಗಳ ನಂತರ ಮದುವೆ ಇಟ್ಕೊಳ್ಳೋಣ. ಓಕೆ ಆಗಿಲ್ಲ ಅಂದರೆ ನೀವು ಯಾವಾಗ ಹೇಳಿದ್ರೆ ಆವಾಗ ಮದುವೆ ಮಾಡ್ಕೋತೀನಿ. ಅಂದ್ರೆ ಅವನ ಉದ್ದೇಶ ಮದ್ವೆ ಆದ್ಮೇಲೆ ಹೆಂಡತಿನ ಬಿಟ್ಟು ಹೋಗೋದು ಸರಿ ಅಲ್ಲ ಅಂತ ತಮ್ಮ. ಆಯ್ತು, 5 ದಿನ ತಾನೆ, ವೇಟ್ ಮಾಡೋಣ. ತುಂಬಾ ಚಳಿ ಇದೆ, ಅದಕ್ಕೆ ಬೆಡ್ಶೀಟ್ ತಂದೆ ಆಫೀಸರ್. ಥ್ಯಾಂಕ್ ಯು ಕಲ್ಯಾಣಿ. ಯಾಕತ್ತೆ ಹಾಗೆ ನೋಡ್ತಿದ್ದೀರಾ? ನಿನಗ್ ನಿಜವಾಗ್ಲೂ ಬುದ್ಧಿ ಇಲ್ವೇ? ಏನಾಯ್ತು ಅತ್ತೆ? ನೆನ್ನೆವರೆಗೂ ನೀನು ಮಾಧುರಿ ಮಗಳು ನನ್ನ ಮಗನ್ನ ಮೋಡಿ ಮಾಡಿ ಸರ್ಗ ಗಂಟು ಹಾಕೊಂಡಿದ್ಯಾ ಅಂತ ನಿನ್ ಮೇಲೆ ತುಂಬಾನೇ ಕೋಪ ಇತ್ತು. ಆದ್ರೆ ಆ ಸಂಪದನ ಮನೆ ಕರ್ಕೊಂಡ್ ಬಂದು ನಿನಗ್ ಸೌತೆ ಮಾಡಿದ್ರು. ನೀನ್ ಅವನ್ ಜೊತೆ ಜಗಳ ಮಾಡಿ ಆ ದರಿದ್ರನ ಮನೆಯಿಂದ ಹೊರಗೆ ಹಾಕೋದನ್ನ ಬಿಟ್ಟು ಅವಳಿಗೆ ಅಡಿಗೆ ಮಾಡ್ತಾ ಊಟ ತಗೊಂಡು ಹೋಗ್ಕೊಟ್ಟು ಅವಳಿಗೆ ಸೇವೆ ಮಾಡ್ತಾ ಇದ್ರೆ ನನಗ್ ಹೊಟ್ಟೆ ಉರಿತಾ ಇದೆ. ಆದ್ರೂ ನೀನ್ ನನ್ಗಿಷ್ಟ ಆಗೋ ಹಾಗೆ ನನ್ನ ಮೆಚ್ಚೋ ಹಾಗೆ ಯಾವತ್ತಿದ್ಯಾ ಅಂತ ಇವತ್ತಿರೋದಕ್ಕೆ? ನಿಮ್ಮಮ್ಮ ಹೋದ್ಲು ಅಂತ ಮನೆಗ್ ಬಂದೆ. ನಿಮ್ಮಮ್ಮ ಮಾಧುರಿ ಅಂತ ಹೇಳಿ ಈ ಮನೇಲಿ ಸುನಾಮಿನೇ ಸೃಷ್ಟಿ ಮಾಡ್ಬಿಟ್ಟೆ. ಆದ್ರೆ ಮನೇಲಿ ಸಮುದ್ರದಲ್ಲಿ ನದಿ ಬೆರ್ತ ಹಾಗೆ ಬೆರ್ತ ಹೋಗ್ಬಿಟ್ಟೆ. ಕೊನೆಗ್ ನನಗೆ ತಲೆನೋವಾಗಿ ಬದಲಾದೆ. ಈಗ ಶೌರ್ಯ ಸಂಪದನ ಕರ್ಕೊಂಡ್ ಬಂದು ಇದ್ದಿದ್ದ ತಲೆನೋವನ್ನ ಇನ್ನೂ ಜಾಸ್ತಿ ಮಾಡ್ಬಿಟ್ಟ. ಆದ್ರೂ ನನಗೆ ಗೊತ್ತಿಲ್ಲದೆ ಒಂದು ಪ್ರಶ್ನೆ ಕೇಳ್ತೀನಿ. ನನಗೆ ಇಷ್ಟೆಲ್ಲ ಉರಿತಾ ಇದೆ, ನಿನಗೇನು ಅನ್ನಿಸ್ತಿಲ್ವೇನೆ? ಅವಳು ಕೈ ಕಾಲ್ನ ಮುರಿದು ತಿಪ್ಪೆಗೆ ಬಿಸಾಕ್ಬೇಕು ಅಂತ ಅನ್ನಿಸ್ತಿದೆ ನನ್ಗೆ.
ಆದ್ರೆ ನನ್ ಪುತ್ರ ರತ್ನ ತನ್ನ ಮೇಲೆ ಆಣೆ ಮಾಡಿಸ್ಕೊಂಡಿದ್ದಾನೆ ಅಂತ ಸುಮ್ನಿದ್ದೀನಿ. ಅಷ್ಟಕ್ಕೂ ಅವಳಿಗಲ್ಲ, ಇವನಿಗೆ ಮೊದ್ಲು ಸೇವೆ ಮಾಡೋದನ್ನ ನಿಲ್ಸು, ಅವನೇ ದಾರಿಗೆ ಬರ್ತಾನೆ. ತಾಳಿ ಕಟ್ಟಿರೋ ಗಂಡ ಚಳಿಲಿ ಮಲಗಿರುವಾಗ ನೋಡ್ಕೊಂಡು ಹೇಗ್ ಸುಮ್ನಿರ್ಲಿ ಅತ್ತೆ? ಅದು ಹಾಗೆ ಹೇಳಮ್ಮ ನಿಮ್ಮ ಅತ್ತೆಗೆ. ಅದೇ ನಾನ್ ಚಳಿಲಿದ್ರೆ ನನ್ ಗಂಡಂಗ್ ಹೀಗೆ ಆಗ್ಬೇಕು ಅಂತ ನಿಮ್ಮತ್ತೆ ಸಂತೋಷ ಪಡ್ತಾ ಇದ್ಲು. ಸ್ವಲ್ಪ ಬಾಯ್ ಮುಚ್ತೀರಾ? ಮಹಾರಾಣಿ ತರ ಅವಳನ್ನ ರೂಮಲ್ಲಿ ಮಲ್ಕೋ ಅಂತ ಹೇಳಿ ಸೇವಕಂತರ ಇವನ್ ಇಲ್ಲಿ ಬಂದ್ ಮಲ್ಕೊಳ್ಳೋ ಅಂತ ಕರ್ಮ ಏನ್ರಿ ಇವನ್ಗೆ? ಅಷ್ಟೇ ಬಿಡಿ, ಮಾಡಿರೋ ಪಾಪಕ್ಕೆ ಇನ್ಯಾರೋ ಜವಾಬ್ದಾರಿ ಹೇಗಾಗ್ತಾರೆ ಹೇಳಿ? ಒಂದ್ಸಲ ಅನುಪಮಂಗ್ ಹೇಳಿದ್ದೆ, ನನ್ನ ಮಾತನ್ನ ಪಾಲಿಸೋದಿರ್ಲಿ, ಅದನ್ನ ಕಿವಿಗ್ ಕೂಡ ಹಾಕೊಳ್ಳಿಲ್ಲ. ಈಗ ನಿನಗ್ ಹೇಳ್ತಾ ಇದ್ದೀನಿ, ನೀನಾದ್ರೂ ಕೇಳ್ಸಾಯಿ. ಆ ಸಂಪದನ್ ಬಗ್ಗೆ ಹುಷಾರು, ಅವಳೊಬ್ಳು ದೊಡ್ಡ ಗುಳ್ಳೆನರಿ. ಶೌರ್ಯನ್ನ ಅವಳಿಂದ ಆದಷ್ಟು ದೂರ ಇಡು. ಅವಳ ಮೇಲೆ ಒಂದು ಕಣ್ಣಿಟ್ಟಿರು. ನಾಳೆ ಅವರಿಬ್ರು ಮಧ್ಯೆ ನಡಿಬಾರ್ದೇನಾದ್ರೂ ನಡೆದ್ರೆ ಅವಳಿಗೇನೋ ಹೇಳಲ್ಲ, ನಿನ್ನನ್ ಸಾಯಿಸ್ಬಿಡ್ತೀನಿ. ನೀವು ಬನ್ರಿ. ಇನ್ನೇನ್ ಬೇಕಿದ್ರು ಹೇಳ್ತೀನಪ್ಪ. ಸರಿ ಅಮ್ಮವ್ರೆ. ಅನುಪಮ, ಏನಮ್ಮ? ಪೂಜೆ ಏರ್ಪಾಡೆಲ್ಲ ಆದಾಗೇನೆ ಅಲ್ವೇನಮ್ಮ? ಎಲ್ಲ ಆದಾಗೆ ಅಮ್ಮ. ಕಲ್ಯಾಣಿ ಪೂಜೆಗೆ ಸಿದ್ಧವಾಗಿದ್ದಾಳ? ಇನ್ನೂ ಇಲ್ಲಮ್ಮ, ಈಗಷ್ಟೇ ಹೋಗಿ ಮಲ್ಕೊಂಡ್ಲು. ಬೇಗ ಸಿದ್ಧ ಆಗು ಅಂತ ಹೇಳು. ಸರಿ ಅಮ್ಮ. ಅತ್ತೆ, ಶೌರ್ಯನ್ ಮೊದಲನೇ ಹೆಂಡತಿ ಸಂಪದ ಕೂಡ ಮನೇಲೇ ಇದ್ದಾಳಲ್ವಾ? ಮತ್ತೆ ಪೂಜೆಯಲ್ಲಿ ಅವಳು ಶೌರ್ಯನ್ ಪಕ್ಕ ಕೂತ್ಕೋತೀನಿ ಅಂದ್ರೆ? ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಅಮ್ಮನವ್ರ ಮುಂದೆ ಇರೋದಕ್ಕೆ ನಿನ್ ಕೆನೆಗೇಟ್ ಬೀಳಲಿಲ್ಲ. ಕ್ಷಮಿಸಿ ಅತ್ತೆ, ಬೇಕು ಅಂತ ಕೇಳಲಿಲ್ಲ. ಸಂಪದ ಸುಮ್ಮನೆ ಇರೋದಿಲ್ಲ ಅಲ್ವಾ, ಏನೋ ಒಂದು ಗಲಾಟೆ ಮಾಡ್ತಾಳೆ, ಅದಕ್ಕೆ ಡೌಟ್ ಬಂದು ಮೊದಲೇ ಕೇಳಿದೆ. ಪಲ್ಲವಿ ಹೇಳ್ತಿರೋದು ಒಂದ್ ರೀತಿ ಸರಿನೇ ಅಲ್ವಾ? ಯಾವುದಕ್ಕೂ ಒಂದು ಮಾತು ಶೌರ್ಯನ ಕೇಳ್ಕೊಂಡ್ರೆ ಒಳ್ಳೇದಮ್ಮ. ಯಾಕೆಂದ್ರೆ ಸಂಪದನ ಮೇಲೆ ತುಂಬಾನೇ ಕರುಣೆ ಇದೆ ಅವನಿಗೆ. ಕಲ್ಯಾಣಿನ ಪೂಜೆಗೆ ಕೂತ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ರೆ ಕೂತ್ಕೋತಾನೆ. ಶೌರ್ಯ ಪೂಜೆಲಿ ಕಲ್ಯಾಣಿ ಪಕ್ಕದಲ್ಲೇ ಕೂತ್ಕೋತಾನೆ. ನಾನು ಒಪ್ಪಿಸ್ತೀನಿ. ಆದ್ರೂ ಆ ಸಂಪದಾಗಿ ಹೆದರ್ಕೊಂಡು ಪೂಜೆ ಮಾಡ್ಬೇಕಾ ಬೇಡವಾ ಅಂತ ಅನ್ಕೊಳ್ಳೋದು ಯಾಕೆ? ಶೌರ್ಯ ಕಲ್ಯಾಣಿ ಗಂಡ ಹೆಂಡತಿಯಾಗಿ ಕೂತ್ಕೊಂಡು ಪೂಜೆ ಮಾಡ್ತಾರೆ. ಮೊದಲು ನೀವು ಕಲ್ಯಾಣಿನ ರೆಡಿ ಆಗ್ಬಿಟ್ ಬಾ ಅಂತ ಹೇಳಿ. ಅಕ್ಕ, ನೀನೇನಾ ಈ ಮಾತನ್ನು ಹೇಳ್ತಿರೋದು? ನನಗೇನೋ ಕನಸು ಅನ್ನಿಸ್ತಿದೆ. ಚರ್ಮ ಕಿತ್ತು ಬರೋ ಹಾಗೆ ಗಿಲ್ಲು ಅಂತೀಯಾ? ಆ ಸಂಪದ ಏನ್ ಮೋಡಿ ಮಾಡಿದಳೋ ಏನೋ, ಶೌರ್ಯನ ಬದಲಾಯಿಸ್ಬಿಟ್ಟಿದ್ದಾಳೆ. ಮರ್ಯಾದೆನ 3 ಕಾಸಗ ಹರಾಜಾಕ್ದವಳನ್ನ ಕರ್ಕೊಂಡು ಬಂದು ಮನೇಲಿ ಇಟ್ಕೊಂಡಿದ್ದಾನೆ. ಅವಳು ನೋಡ್ತಿದ್ರೆ ನನಗೆ ಮೈಯೆಲ್ಲ ಉರಿಯತ್ತೆ. ಇದೇನು ಅದಕ್ಕೆ ಪಾರ್ಟಿ ಬದಲಾಯಿಸ್ಬಿಟ್ರು? ಸಂಪದ ಮೇಲಿನ ಕೋಪದಿಂದ ಶತ್ರುಗಳ ಪಾರ್ಟಿಗೆ ಕಾರ್ಯಕರ್ತೆಯಾಗಿ ಬದಲಾಗ್ಬಿಟ್ರು. ಶೌರ್ಯ ನಿನ್ ಮಾತು ಕೇಳ್ತಾನ ದಮಯಂತಿ? ಅಕ್ಕನ ಮಾತನ್ನು ಕೇಳದೆ ಇರ್ತಾನೇನಮ್ಮ? ದಮಯಂತಿ ಮಾತನ್ನ ಇಲ್ಲ ಅಂದೇ ಅಲ್ವಾ ಸಂಪದನ ಮನೆಯೊಳಗೆ ಕರ್ಕೊಂಡು ಬಂದಿದ್ದು. ಹಾಗೇನೆ ಪೂಜೆ ಕೂತ್ಕೋ ಅಂದ್ರೆ ದಮಯಂತಿ ಮಾತನ್ನ ಕೇಳೋದಿಲ್ವೇನೋ ಅನ್ನಿಸ್ತಿದೆ. ನೀವ್ ಹೇಳಿದ್ಮೇಲೆ ಶೌರ್ಯನೂ ಅದೇ ರೀತಿ ಅನ್ಬೋದೇನೋ ಅಂತ ನನಗೂ ಅನ್ನಿಸ್ತಿದೆಮ್ಮ. ಸಾಕ್ ನಿಲ್ಲಿಸ್ತೀರಾ ನೀವು ಅನ್ಕೊಳ್ಳೋದನ್ನ? ನಾನು ಹೇಳ್ತಿದ್ದೀನಿ, ಶೌರ್ಯ ಬರ್ತಾನೆ. ಕಲ್ಯಾಣಿಗೆ ಬೇಗ ಬರೋಕ್ ಹೇಳಿ. ಚಿನ್ನಿ,
ಮುಹೂರ್ತಕ್ಕೆ ಸಮಯ ಆಗ್ತಿದೆ. ಪುರೋಹಿತರಲ್ಲಿ ಹತ್ರದಲ್ಲೇ ಇದಾರಂತಕ್ಕ. ಶೌರ್ಯ, ಎಲ್ಲಿಗೋ ಫೈಲ್ ಹಿಡ್ಕೊಂಡು ರೆಡಿ ಆಗಿದ್ಯಾ? ಅಮ್ಮ, ಸ್ಟೇಷನಲ್ಲಿ ವರ್ಕ್ ಇದೆಯಮ್ಮ, ಹೋಗಿ ಆದಷ್ಟು ಬೇಗ ಬರ್ತೀನಿ. ಅದೇನೋ ಇವತ್ ಮನೇಲಿ ಪೂಜೆ ಇದೆ ಅನ್ನೋದು ಗೊತ್ತು ತಾನೆ? ಅಮ್ಮ, ನೀವು ಮುಂದುವರಿಸಿ, ನಾನು ಬರ್ತೀನಿ. ಇದು ನಾವು ಮಾಡೋ ಅಂತ ಪೂಜೆ ಅಲ್ಲಪ್ಪ. ನಿನ್ನೆ ಅಮ್ಮನವ್ರ ಪೂಜೆ ನಿಂತು ಹೋಗಿದೆ. ಅದು ಮನೆಗೆ ಒಳ್ಳೇದಲ್ಲ. ಅದಕ್ಕೆ ಇವತ್ತು ನೀನು ಕಲ್ಯಾಣಿ ಕೂತ್ಕೊಂಡು ಪೂಜೆ ಮಾಡಬೇಕು. ಅಮ್ಮ, ಸ್ವಲ್ಪ ಯೋಚನೆ ಮಾಡಮ್ಮ. ಸಂಪದ ನಮ್ಮನೇಲಿದ್ದಾಳೆ, ಅದು ಅಲ್ಲದೆ ಅವಳು ನೋವಲ್ಲಿದ್ದಾಳೆ. ಹೀಗಿರುವಾಗ ನಾನು ಕಲ್ಯಾಣಿ ಇಬ್ರು ಪೂಜೆ ಕೂತ್ರೆ ಅವಳಿಗೇನು ಅನ್ಸ್ಬಾರ್ದು. ಅವಳ ಜೀವನ ಹೀಗಾಗೋಯ್ತಲ್ಲ ಅಂತ ಸಂಪದ ಇನ್ನೂ ನೋವಲ್ಲಿದ್ದಾಳೆ. ಅನುಭವಿಸ್ಲಿ ಬಿಡೋ, ಮಾಡಿರೋ ತಪ್ಪು ಅಂಥದ್ದೇ. ಮತ್ತೆ ತ್ರೇತಾಯುಗ ದ್ವಾಪರ ಯುಗದ ಹಾಗೆ ಈ ಜನ್ಮದಲ್ಲಿ ಮಾಡಿರೋ ತಪ್ಪುಗಳನ್ನ ಇನ್ನೊಂದು ಜನ್ಮದಲ್ಲಿ ಅನುಭವಿಸೋದಕ್ಕೆ ಆಗಲ್ಲ. ಇದು ಕಲಿಯುಗ. ಈ ಜನ್ಮದಲ್ಲಿ ಮಾಡಿರೋ ಪಾಪಕ್ಕೆ ಶಿಕ್ಷೆ ಈ ಜನ್ಮದಲ್ಲೇ ಸಿಗತ್ತೆ ಅಷ್ಟೇ. ಆದ್ರೂ ಅವಳು ಬೇಜಾರು ಮಾಡ್ಕೋತಾಳೆ ಅಂತ ನಮ್ಮನೇಲಿ ನಡೆಯುವಂತ ಶುಭ ಕಾರ್ಯನ ಮುಂದೆ ಹಾಕೋದು ನಿಲ್ಸೋದು ಅವಿವೇಕ, ಅನಿಷ್ಟ ಕೂಡ. ಅದು ಹಾಗಲ್ಲಮ್ಮ. ಶೌರ್ಯ, ನೀನ್ ನನ್ನ ಮಾತು ಕೇಳ್ದೆ ಗೋಡೆನ ಒಡೆದು ಹಾಕ್ದೆ. ನಾನು ಏನು ಹೇಳಲಿಲ್ಲ. ನಾನು ಎಷ್ಟೇ ಕಿರ್ಚಿದ್ರು ಎಷ್ಟೇ ಹೇಳಿದ್ರು ನನ್ನ ಮಾತನ್ನ ಲೆಕ್ಕಕ್ಕೆ ಹಾಕೊಳ್ದೆ ಆ ಸಂಪದನ ಮನೆಗೆ ಕರ್ಕೊಂಡು ಬಂದೆ. ಆಗ್ಲೂ ನಾನು ನಿನಗೇನು ಹೇಳಲಿಲ್ಲ. ಅಮ್ಮ ಏನು ಹೇಳ್ತಿಲ್ವಲ್ಲ ಅಂತ ಮನೆ ಮರ್ಯಾದೆ ಹೋಗೋ ಅಂತ ಕೆಲಸ, ಮನೆಗೆ ಅನಿಷ್ಟ ಆಗೋ ಅಂತ ಕೆಲಸ ಮಾಡಿದ್ರೆ ನೋಡ್ತಾ ನಾನು ಸುಮ್ಮನೆ ಇರಲ್ಲ. ನೀನ್ ಹೀಗೆ ಅವಳ ಪರ ವಹಿಸ್ಕೊಂಡು ಅವಳ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನನ್ನ ಕೋಪ ನೆತ್ತಿಗೇರುತ್ತೆ. ಒಂದಲ್ಲ ಒಂದಿನ ನಿನ್ ಗನ್ ತಗೊಂಡು ಅವಳನ್ನ ಸುಟ್ಟು ಹಾಕ್ಬಿಡ್ತೀನಿ. ಅವಳ ಮೇಲೆ ಒಂದು ಸೊಳ್ಳೆ ಕೂತ್ಕೊಳ್ಳೋಕ್ಕೂ ಅವಕಾಶ ಇಲ್ಲ ಅಂತ್ಯಾ? ಆ ಗನ್ನಿಂದ ನಾನೇ ಸುಟ್ಕೊಂಡು ಸತ್ತೋಗ್ತೀನಿ. ಅಮ್ಮ, ಆವಾಗ್ಲಾದ್ರೂ ಈ ಮನೇಲಿ ನಡೀತಾ ಇರೋ ದರಿದ್ರ ನೋಡೋದಾದ್ರೂ ತಪ್ಪತ್ತೆ ನನ್ಗೆ. ಯಾಕಮ್ಮ ಅಷ್ಟು ಕೋಪ? ಇವಾಗ ನಾನು ಏನ್ ಮಾಡಬೇಕು? ಪೂಜೆಗೆ ಬರಬೇಕು ಅಷ್ಟೇ ತಾನೇ? ಪೂಜೆಗೆ ಕಲ್ಯಾಣಿ ಜೊತೆ ಕೂತ್ಕೋಬೇಕು. ಇಬ್ರು ಪೂಜೆನ ಪೂರ್ತಿ ಮಾಡ್ಬೇಕು. ಸರಿ, ಬರ್ತೀನಮ್ಮ, ನೀನ್ ಹೋಗು. ಮಹಾಲಕ್ಷ್ಮಿಗೆ ನಿನ್ ಪ್ರೀತಿ ಹೇಗ್ ಗೊತ್ತಾಗುತ್ತೆ? ನಿಮ್ಮ ಅಪ್ಪ ಅಮ್ಮ ಒಪ್ಕೊಳ್ಳೋಕ್ ಮುಂಚೆ ನಿನ್ ಹೆಸರನ್ನ ಅಚ್ಚೆ ಹಾಕ್ಸ್ಕೊತೀನಿ ಅಂತಿದ್ದಾನೆ. ನಿನ್ನಿಷ್ಟ ಅಮ್ಮ. ಲೇ ಲಕ್ಷ್ಮಿ, ನೀನ್ ತುಂಬಾ ಅದೃಷ್ಟವಂತೆ ಕಣೆ. ನೀನ್ ಪ್ರೀತಿಸೋ ಭಾವ ನಿನ್ನನ್ನ ಪ್ರೀತಿಸ್ತಾ ಇದ್ದಾನೆ. ನಿನ್ನ ಮದ್ವೆ ಮಾಡ್ಕೊಂತೀನಿ ಅಂದ. ಜೊತೆಗೆ ನಿನಗೆ ಇಷ್ಟ ಆಗಿರೋ ಸಿನಿಮಾದವನು. ಕನ್ಸಲ್ ಕೂಡ ನೀನು ಊಹಿಸಿರಲ್ಲ ಲಕ್ಷ್ಮಿ. ಬೇಗ ಬೇಗ ಮದ್ವೆ ಆಗಿ ಭಾವ ದೊಡ್ಡ ಡೈರೆಕ್ಟರ್ ಆದ್ರೆ ಆಮೇಲೆ ನಾನು ಭಾವ ಸೇರಿ ಹೀರೋ ಹೀರೋಯಿನ್ ಆಗಿ ಒಂದು ಸಿನಿಮಾ ಮಾಡ್ಬೋದು. ಆಮೇಲೆ ನನ್ನೇ ನಾನು ಸಿಲ್ವರ್ ಸ್ಕ್ರೀನಲ್ಲಿ ನೋಡ್ಕೋಬಹುದು. ನಾನು ಭಾವ ಸೇರಿ ಒಳ್ಳೆ ಒಳ್ಳೆ ಲೊಕೇಶನ್ಸ್ ಅಲ್ಲಿ ಡ್ಯುಯೆಟ್ಸ್ ಮಾಡ್ಕೋಬಹುದು. ಹೇ ಲಕ್ಷ್ಮಿ, ಆಗ್ಲಿ ಊಹೆನಲ್ಲಿ ಬಣ್ಣದ ಪ್ರಪಂಚ ಊಹಿಸ್ಕೋಬೇಡ. ಆಮೇಲೆ ನಡೀಲಿಲ್ಲ ಅಂದ್ರೆ ನೋವು ಪಡ್ಬೇಕಾಗತ್ತೆ. ಏನ್ ನಡೆಯಲ್ಲ ರಾಜಮ್ಮ? ಸಿದ್ದು ಜೊತೆ ಮದ್ವೆನಾ ಇಲ್ಲ ಮಹಾಲಕ್ಷ್ಮಿ ಹೀರೋಯಿನ್ ಆಗೋದಾ? ನನ್ನ ಮಗಳಿಗೇನು ಬಂಗಾರ. ಅಗತ್ಯ ಬಂದ್ರೆ 5 ಕೋಟಿ ಸುರಿದ್ರೆ ನಾಳೆನೆ ಹೀರೋಯಿನ್ ಆಗ್ಬಿಡ್ತಾಳೆ. ನಾನು ಹೇಳ್ತಿರೋದು ಸಿದ್ದು ಜೊತೆ ಮದ್ವೆ ಬಗ್ಗೆ. ಅದೇನ್ ರಾಜಮ್ಮ, ಶುಭ ಕಾರ್ಯ ನಡೆಯುವಾಗ ಬೇಡ ಅಂತೀಯಲ್ಲ? ನಿನ್ಗ್ಯಾಕ್ ಹಾಗನ್ನಿಸ್ತಿದೆ? ಖಂಡಿತವಾಗ್ಲೂ ಮದ್ವೆ ನಿಂತೋಗತ್ತೆ ಅಂತ ಹೇಳ್ತಿಲ್ಲ. ಒಂದ್ ವೇಳೆ ಮದ್ವೆ ಏನಾದ್ರೂ ನಡೀಲಿಲ್ಲ ಅಂದ್ರೆ ನನ್ನ ಮಗಳಿಗೆ ಹುಷಾರಾಗಿರು ಅಂತ ಹೇಳ್ತಿದ್ದೀನಿ ಅಷ್ಟೆ. ಆದ್ರೂ ಇವಾಗೆಲ್ಲ ಹಸೆ ಮನೆವರೆಗೂ ಬಂದಿರೋ ಮದ್ವೆನೇ ನಿಂತೋಗ್ಬಿಡತ್ತೆ. ಅದಕ್ಕೆ ಹೇಳ್ದೆ.
ನೀನ್ ಯಾಕೆ ಅಷ್ಟೊಂದು ಭಯ ಪಡ್ತಿದ್ಯಾ? ಭಯ ಪಡ್ದೆ ಇನ್ನೇನ್ ಮಾಡ್ಲಿ, ಒಂದ್ ಹೆಣ್ಮಗಳು ಜೀವನ ಅಲ್ವಾ. ಲಕ್ಷ್ಮಿ, ಒಳಗಡೆ ಬಾ, ಕೆಲ್ಸ ಇದೆ. ಬಾ, ಕೆಲ್ಸ ಇದೆ. ಈ ರಾಜಮ್ಮ ಮನ್ಸ್ಫೂರ್ತಿಯಾಗಿ ಒಪ್ಕೊಂಡಿಲ್ಲ ಅನ್ಸುತ್ತೆ. ಯಾವುದೇ ಕ್ಷಣದಲ್ಲಾದ್ರೂ ಇವಳು ಮನ್ಸು ಬದಲಾಗ್ಬೋದು. ಆದಷ್ಟು ಬೇಗ ಸಿದ್ದು ಮಹಾಲಕ್ಷ್ಮಿ ಮದ್ವೆನ ಮಾಡಿ ಮುಗಿಸ್ಬೇಕು. ಏನ್ ಕಲ್ಯಾಣಿ, ಹೊಸ ಸೀರೆ ಉಟ್ಕೊಂಡು ಚೆನ್ನಾಗಿ ರೆಡಿ ಆಗ್ತಿದ್ಯಾ? ನಿನ್ನವನು ಅನ್ಕೊಂಡಿರೋ ನನ್ ಗಂಡನ್ನ ನಿನ್ ಕಡೆಗ್ ತಿರ್ಗಿಸ್ಕೊಳ್ಳೋದಕ್ಕೆ ತುಂಬಾ ಟ್ರೈ ಮಾಡ್ತಿದ್ಯಾ ಪಾಪ. ಆದ್ರೆ ನೆರವೇರೋ ಹಾಗಿಲ್ಲ ಅಂತ ನಿಮ್ಮ ಅಜ್ಜಿನ ಅಮ್ಮನ್ನ ಕೇಳಿ ಪೂಜೆ ಏರ್ಪಾಡ್ ಬೇರೆ ಮಾಡಿದ್ಯಾ. ಅಲ್ಲಿವರೆಗೂ ಚೆನ್ನಾಗೇ ಇದೆ ಕಲ್ಯಾಣಿ. ಆದ್ರೆ ಶೌರ್ಯ ಹೇಗ್ ಒಪ್ಕೋತಾನೆ ಅಂತ ಅನ್ಕೊಂಡೆ. ಇನ್ನ ನಿನ್ಗೆ ಅರ್ಥ ಆಗಿದ್ಯೋ ಇಲ್ವೋ, ಶೌರ್ಯ ನನ್ ಕಡೆ ಪೂರ್ತಿಯಾಗಿ ಬದಲಾಗಿದ್ದಾನೆ. ಈ ಪೂಜೆನ ಗಂಡ ಹೆಂಡತಿ ಸೇರಿ ಮಾಡ್ಬೇಕಂತೆ ಅಲ್ವಾ? ಮೊದಲನೇ ಹೆಂಡತಿ ನಾನಿರ್ಬೇಕಾದ್ರೆ ನಿನ್ನನ್ ಹೇಗ್ ಕೂತ್ಕೋ ಅಂತಾನೆ? ನಾನು ಇಲ್ದೇ ಇರೋದಕ್ಕೆ, ನಿನ್ ಮೇಲ್ ಪ್ರೀತಿ ತೋರ್ಸೋದಕ್ಕೆ ಈ ನಡುವೆ ಶುರು ಮಾಡಿದಾನೆ. ಅದಕ್ ಕಾರಣ ಏನು ಅಂದ್ರೆ ನೀನ್ ನನ್ ಮಗನ್ಗೆ ಆಯಾ ಹಾಗೆ ಕೆಲ್ಸ ಮಾಡ್ತಿರೋದು. ಇವಾಗ ನಾನು ವಾಪಸ್ ಬಂದ್ಬಿಟ್ಟೆ. ಶೌರ್ಯಂಗ್ ಇವಾಗ ನನ್ ಮೇಲೆ ಕೋಪನೇ ಇಲ್ಲ, ಕರುಣೆ ಮಾತ್ರನೇ ಇದೆ. ಒಂದ್ ವೇಳೆ ನಿಮ್ಮ ಅಜ್ಜಿ ಅವರು ಬಲವಂತವಾಗಿ ಶೌರ್ಯನ್ ಪಕ್ಕ ಕೂರ್ಸೋದಕ್ಕೆ ಟ್ರೈ ಮಾಡಿದ್ರೆ ನಾನ್ ಮುಖ ಸ್ವಲ್ಪ ಸಪ್ಪಗ್ ಮಾಡ್ಕೊಂಡ್ರೆ ಸಾಕು, ಕರ್ಗ್ ಹೋಗ್ತಾನೆ. ನಾನೇ ಒಂದ್ ಪಕ್ಕ ಕೂತ್ಕೋ ಅಂತ ಹೇಳ್ತಾನೆ. ಇಷ್ಟು ಮಾತ್ರಕ್ಕೆ ನೀನ್ ರೆಡಿ ಆಗೋದು ಅಗತ್ಯನಾ ಹೇಳು? ಆಯ್ತಾ ನೀನ್ ಮಾತಾಡಿದ್ದು? ಅಷ್ಟಕ್ಕೂ ನೀನ್ ಏನ್ ಅನ್ಕೊಂಡಿದ್ಯಾ? ನನ್ ಗಂಡನ್ ಬಗ್ಗೆ ಏನ್ ಅನ್ಕೊಂಡಿದ್ಯಾ? ಮಾತೆತ್ತಿದ್ರೆ 2 ವರ್ಷ ಸಂಸಾರ ಮಾಡಿದೀನಿ ಅಂತಿರ್ತೀಯ. ಆದ್ರೆ ನನ್ ಗಂಡನ್ ಬಗ್ಗೆ ನಿನಗ್ ಸಂಪೂರ್ಣವಾಗಿ ಗೊತ್ತಿಲ್ಲ. ಅವರು ಪೂಜೆಗೆ ನಿನ್ನ ಕೂರಿಸ್ಕೊಳ್ತಾರೆ ಅಂತ ಹೇಗ್ ಅನ್ಕೊಳ್ತೀಯ? ಈ ಪೂಜೆ ನಿಮ್ಮನೆಯವರು ಏರ್ಪಾಟ್ ಮಾಡಿದಾರಾ ಅಥವಾ ನೀನು ಆಫೀಸರ್ ಚೆನ್ನಾಗಿರ್ಲಿ ಅಂತ ದಮಯಂತಿ ಅತ್ತೆ ಏರ್ಪಾಟ್ ಮಾಡಿದಾರಾ? ಸರಿ, ಅದ್ ಬಿಟ್ಬಿಡು. ಆಫೀಸರ್ ಇನ್ನೂ ನಿನ್ ಗಂಡ ಅಂತ ಭ್ರಮೇಲಿದೆಯಲ್ಲ, ಆಫೀಸರ್ ಏನಾದ್ರೂ ನಿನ್ಗೆ ಬಂದ್ ಹೇಳಿದಾರಾ? ಸಂಪದ ಕೇಳಿಸ್ಕೋ, ನಿನ್ನ ನಾನು ಮರೆಯೋಕಾಗ್ತಿಲ್ಲ. ನಿನ್ನ ಬೇಡ ಅಂತ ಹೋದ್ರು ನಾನು ಇನ್ನೂ ನಿನ್ನೆ ಹೆಂಡತಿ ಅನ್ಕೊಂಡಿದೀನಿ. ಇವತ್ತು ಮನೇಲಿ ನಡೆಯೋ ಪೂಜೆಲಿ ನೀನೇ ನನ್ ಪಕ್ಕದಲ್ಲಿ ಕುತ್ಕೋಬೇಕು ಹಾಗಂತ ಹೇಳಿಲ್ಲ ಅಲ್ಲ? ಅವ್ರು ಬಂದು ನಿನ್ನ ಬಾ ಅಂತ ಕರೀಲೂ ಇಲ್ಲ, ಯಾವತ್ತೂ ಕರೆಯೋದು ಇಲ್ಲ. ನಿನ್ನಷ್ಟಕ್ ನೀನೇ ಏನೇನೋ ಯಾಕೆ ಅನ್ಕೊಳ್ತೆ ಸಂಪದ? ಸರಿ, ಇವಾಗ ನಿನ್ಗೊಂದು ಟ್ವಿಸ್ಟ್ ಕೊಡ್ಲಾ? ಆಲ್ರೆಡಿ ಆಫೀಸರ್ ನನ್ ಪಕ್ಕದಲ್ಲಿ ಕೂತ್ಕೊಂಡು ಪೂಜೆ ಮಾಡೋದಕ್ಕೆ ಒಪ್ಕೊಂಡಿದ್ದಾರಂತೆ. ನಿನ್ ಬಗ್ಗೆ ಯೋಚನೆ ಮಾಡೋರೇ ಆಗಿದ್ರೆ ನೀನ್ ಅನ್ಕೊಂಡ್ ಹಾಗೆ ಅದೇ ನೀನ್ ಹೇಳ್ದ ಹಾಗೆ ಪ್ರೀತಿನೋ ಗೀತಿನೋ ಆಫೀಸರ್ಗೆ ನಿನ್ ಮೇಲೆ ಇದ್ದಿದ್ರೆ ಒಪ್ಕೊಳ್ತಾ ಇರ್ಲಿಲ್ಲ ಅಲ್ವಾ? ಆಫೀಸರ್ ಒಳ್ಳೆಯವರಾಗಿರೋದಕ್ಕೆ ನಿನ್ ಮೇಲಿರೋ ಕರುಣೆಗೆ ನಿನ್ನ ಈ ಮನೇಲಿರೋದಕ್ ಬಿಟ್ಟಿದ್ದಾರೆ.